ಪ್ರತಿ ದಿವಸ ಎದ್ದು ಈ ಜಿಮ್ಗೆ ಹೋಗೋ ರೊಟೀನ್ನ ಫಿಕ್ಸ್ ಮಾಡೋದಿದೆಯಲ್ವಾ, ಸಿಕ್ಕಾಪಟ್ಟೆ ಕಷ್ಟ. ಎಸ್ಪೆಷಲಿ ಮಲ್ಟಿ ಟಾಸ್ಕರ್ಸ್ ಇರ್ತಾರಲ್ವ, ನಂತರ ನಾವು 1-2 ತಲೆ ಕಟ್ಕೊಂಡಿರಲ್ಲ, ಎಷ್ಟೊಂದು ಮಾಡ್ತಿರ್ತೀರಿ. ಅವೆಲ್ಲದ್ರ ಮಧ್ಯದಲ್ಲೂ ಜಿಮ್ಗೆ ಹೋಗೋದು ನಿಜವಾಗ್ಲೂ ಕಷ್ಟ. ಬಟ್ ಸ್ಟಿಲ್ ಎವ್ರಿ ಡೇ ಯಾರೆಲ್ಲ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ಜಿಮ್ಗೆ ಹೋಗ್ತಾರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇವತ್ತು ಜಿಮ್ ಮುಗಿಸ್ಕೊಂಡು ಬಂದು ಸೈಕಲ್ ಗ್ಯಾಪಲ್ಲಿ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಯಪ್ಪ, ಫುಲ್ ಫೇಸ್ ಎಲ್ಲ ಗ್ಲೋಯಿಂಗ್. ಅದೇ ಖುಷಿಯಲ್ಲಿ ಊಟ ಮುಗಿಸ್ಕೊಂಡು ಬೊಟಿಕ್ ಹೋದೆ. ಸಿಕ್ಕಾಪಟ್ಟೆ ಕೆಲಸ ಇತ್ತು. ಆದರೆ ಇವತ್ತು ನಮ್ಮ ದೇವನಹಳ್ಳಿಯಲ್ಲಿ ಪವರ್ ಪ್ರಾಬ್ಲಮ್ ಇದ್ದಿದ್ದರಿಂದ ಕಟಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಜಾ ಕೊಟ್ಟಿದ್ದೆ. ಬರೀ ಹ್ಯಾಂಡ್ ವರ್ಕ್ ಅವ್ರು ಕೆಲಸ ಮಾಡ್ತಿದ್ರು. ಸೊ ಅದನ್ನೆಲ್ಲ ಮಾನಿಟರ್ ಮಾಡಿಕೊಂಡು ಈ ಎಲ್ಲ ಬ್ಲೌಸಸ್ ನೋಡಿ, ಅಮ್ಮ ಮಕ್ಕಳದು ಟ್ವಿನ್ನಿಂಗ್ ಡಿಸೈನ್ ತುಂಬ ಇಷ್ಟ ಆಯಿತು ನನಗೂ. ಕೆಲವು ಕ್ಲೈಂಟ್ಸ್ದು ಬುಕ್ಕಿಂಗ್ ಮತ್ತು ಡೆಲಿವರಿ ಎಲ್ಲ ಮುಗಿಸೋಷ್ಟಕ್ಕೆ ಸಂಜೆ ಆಗ್ಬಿಡ್ತು. ನಮ್ಮ ದೇವನಹಳ್ಳಿಯಲ್ಲಿ ಬೈ ದ ಎಂಡ್ ಆಫ್ ದ ಡೇ ಸುಮಾರು ಜನದ ಮನೆಯಲ್ಲಿ ಇದೇ ಥರ ಆಗಿರುತ್ತೆ. ಬಿಕಾಸ್ ಆಫ್ ಪವರ್ ಕಟ್ ಡೌನ್, ಎವ್ರಿ ಆಲ್ಟರ್ನೇಟಿವ್ ಡೇಸ್ ನಂಗೆ ಡಾನ್ಸ್ ಕ್ಲಾಸ್ ಇರುತ್ತೆ. ಆ ಡಾನ್ಸ್ ಕ್ಲಾಸ್ 1 ಅವರ್ ಇದ್ದರೆ ನಂಗೆ ಜಸ್ಟ್ 1 ಮಿನಿಟ್ ಥರ ಕಳೆದೋಗ್ಬಿಡುತ್ತೆ. ಅದೇನಂತ ಗೊತ್ತಿಲ್ಲ, ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತೀನಿ. ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆ ಡ್ಯಾನ್ಸ್ ಅಂದರೆ ಹುಚ್ಚ ಅಂತ ಗೊತ್ತಿಲ್ಲ, ಏನೋ ಖುಷಿ ಅಂತ ಗೊತ್ತಿಲ್ಲ, ನನ್ನನ್ನು ನಾನೇ ಮರ್ತೋಗ್ಬಿಟ್ಟಿರ್ತೀನಿ. ಅಷ್ಟು ಇನ್ವಾಲ್ವ್ ಆಗಿರ್ತೀನಿ. ಅದನ್ನೇ ಅಲ್ವಾ ಪ್ಯಾಷನ್ ಅಂತ ಹೇಳೋದು. ನಂದು 10th ಸ್ಟ್ಯಾಂಡರ್ಡ್ ಸ್ಕೂಲಿಂಗ್ ಮುಗ್ದಿದ ತಕ್ಷಣ ನಾನು ಡ್ಯಾನ್ಸ್ ಕ್ಲಾಸ್ ಮಾಡಿದೆ. ಅದರಿಂದಾನೇ ನಾನು ಪಾಕೆಟ್ ಮನಿ ಅರ್ನ್ ಮಾಡ್ತಿದ್ದೆ. ಸುಮಾರು ವರ್ಷ ಡ್ಯಾನ್ಸ್ ಕ್ಲಾಸಸ್ ಮಾಡಿದೆ. ಈವನ್ ನನ್ನ ಮದುವೆ ಆದಮೇಲೂ ಅಷ್ಟೇ, ನನ್ನ ಬೊಟ್ಟಿಗೆ ಇಟ್ಟಾದ್ಮೇಲೂ ಅಷ್ಟೇ ನಾನು ಡ್ಯಾನ್ಸ್ ಕ್ಲಾಸ್ ಮಾಡ್ತಿದ್ದೆ. ಆದರೆ ನನಗೆ ಎರಡೂ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಬೊಟ್ಟಿಕ್ ಮತ್ತು ಡ್ಯಾನ್ಸ್ ಕ್ಲಾಸ್ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಅಂತ ಸ್ಟಾಪ್ ಮಾಡಿದೆ. 2017 ನಾನು ಟೀಚಿಂಗ್ ಸ್ಟಾಪ್ ಮಾಡಿದೆ. ಆದರೆ ಲರ್ನಿಂಗ್ ಮಾತ್ರ ಯಾವತ್ತೂ ನಾನು ಸ್ಟಾಪ್ ಮಾಡಿಲ್ಲ. ಸುಮಾರು ಕಡೆ ಕ್ಲಾಸಸ್ಗೆ ಹೋಗ್ತಾನೆ ಇದ್ದೆ. ಅದ್ರ ಬಗ್ಗೆ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೇಳ್ತೀನಿ. ಅಂತೂ ಇಂತೂ ಸುಮಾರು ದಿವಸ ಆದಮೇಲೆ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತಿಗಿಷ್ಟೇ, ನಾಳೆ ಸಿಗೋಣ. ಬಾಯ್, ಟೇಕ್ ಕೇರ್.